ಅನ್ನದಾತರಿಗೊಂದು ನಮನ. ಈ ಹಿಂದೆ ಭತ್ತ ಕೊಯ್ಲಿನ ನಂತರ ಹುಲ್ಲು ವ್ಯರ್ಥವಾಗುತ್ತಿತ್ತು. ಕಾರ್ಮಿಕರ ಕೊರತೆಯಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದರು. ಆದರೆ ಈಗ ಬೇಲರ್ ಮಿಷಿನ್ ಮೂಲಕ ಅದೇ ಹುಲ್ಲು ಪಶು ಆಹಾರವಾಗಿ ಮತ್ತು ರೈತರಿಗೆ ಆದಾಯದ ಮೂಲವಾಗಿ ಮಾರ್ಪಡುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಸಹಾಯವಾಗುತ್ತಿರುವ ಈ ತಂತ್ರಜ್ಞಾನದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಶಿವಮೊಗ್ಗ ಜಿಲ್ಲೆ ಭತ್ತ ಬೆಳೆಗೆ ಪ್ರಸಿದ್ಧವಾಗಿದೆ. ಜಿಲ್ಲೆಯ ಹಲವಾರು ಭಾಗಗಳಲ್ಲಿ 61,000 ಹೆಕ್ಟೇರ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಭತ್ತ ಬೆಳೆಯುತ್ತಿದ್ದಾರೆ. ಭತ್ತ ಕೊಯ್ಲಿನ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಹುಲ್ಲು ಉಳಿಯುತ್ತದೆ. ಈ ಹುಲ್ಲನ್ನು ಸರಿಯಾಗಿ ನಿರ್ವಹಿಸುವುದು ರೈತರಿಗೆ ದೊಡ್ಡ ಸವಾಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಹೆಚ್ಚಾಗಿದೆ. ಹುಲ್ಲನ್ನು ಕೈಯಿಂದ ಸಂಗ್ರಹಿಸಲು ಹೆಚ್ಚಿನ ವೆಚ್ಚ ಮತ್ತು ಸಮಯ ಬೇಕಾಗುತ್ತದೆ. ಕೆಲವೊಮ್ಮೆ ಮಳೆಯ ಕಾರಣದಿಂದ ತಮ್ಮ ಹೊಲದಲ್ಲಿಯೇ ಹೆಚ್ಚು ಮೇವು ಹಾಳಾಗುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಬಂದಂತಹ ತಂತ್ರಜ್ಞಾನವೇ ಬೇಲರ್ ಮಿಷಿನ್. ರೈತರಿಗೆ ಇದು ಒಂದು ವರದಾನವಾಗಿದೆ. ಈ ಯಂತ್ರ ಹೊಲದಲ್ಲಿರುವ ಹುಲ್ಲನ್ನು ಸಂಗ್ರಹಿಸಿ ಗಟ್ಟಿ ಬಂಡೆಲ್ ರೂಪದಲ್ಲಿ ಕಟ್ಟುತ್ತದೆ. ಇದರಿಂದ ರೈತರಿಗೆ ಸಮಯ ಉಳಿಯುತ್ತದೆ, ಕಾರ್ಮಿಕರ ಅವಶ್ಯಕತೆ ಕಡಿಮೆಯಾಗುತ್ತದೆ, ಹುಲ್ಲು ವ್ಯರ್ಥವಾಗುವುದಿಲ್ಲ, ಸಾಗಾಟ ಅತಿ ಸುಲಭವಾಗುತ್ತದೆ. ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬೇಲರ್ ಟೆಕ್ನಾಲಜಿಯು ಅತ್ಯಂತ ಉಪಯುಕ್ತ ಟೆಕ್ನಾಲಜಿ ಆಗಿರುತ್ತದೆ. ಸಾಮಾನ್ಯವಾಗಿ ಭತ್ತದ ಬೆಳೆ ಕಟಾವು ನಂತರ ರೈತರು 2 ರಿಂದ 3 ದಿನ ಹುಲ್ಲು ಒಣಗಲು ಜಮೀನಿನಲ್ಲೇ ಬಿಟ್ಟಿರುತ್ತಾರೆ. ಕಾರ್ಮಿಕರ ಕೊರತೆ ಹಾಗೂ ಅಕಾಲಿಕ ಮಳೆಯಿಂದ ಹುಲ್ಲು ಹಾನಿಯಾಗುವ ಸಂಭವ ಇರುತ್ತದೆ. ಈ ಸಮಸ್ಯೆಯನ್ನು ಮನಗಂಡು ನಮ್ಮ ಕೃಷಿ ಇಲಾಖೆಯಿಂದ ಕಳೆದ ಸಾಲಿನಲ್ಲಿ SMAM ಹಾಗೂ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಸಹಾಯಧನದಲ್ಲಿ ರೈತರಿಗೆ ನಾವು ಬೇಲರ್ ಉಪಕರಣಗಳನ್ನು ವಿತರಿಸಿರುತ್ತೇವೆ. ದೊಡಂಘಟ್ಟ ಗ್ರಾಮದ ರೈತರಾದ ಶಬೀರ್ ಅವರು ಬೇಲರ್ ಅನ್ನು ಬಳಸುತ್ತಿದ್ದು ಹಾಗೂ ಅದರ ಉಪಯೋಗಗಳನ್ನು ಅವರಿಂದಲೇ ತಿಳಿಯೋಣ. ನಮ್ಮ ಹೆಸರು ಶಬೀರ್ ಅಂತ. ದಡಂಕಟ್ಟೆ ಊರು ನಮ್ಮದು, ಹಳ್ಳಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ನಾವು 2 ಎಕರೆ ಭತ್ತ ಮಾಡಿದ್ದೀವಿ. 2 ಎಕರೆ ಭತ್ತ ಮಾಡಬೇಕಾದ್ರೆ ಹೋದ ಬೆಳೆ ಆ ಕಡೆ ಬೆಳೆ ಎಲ್ಲ ಮಳೆ ಬರೋ ಟೈಮ್ನಲ್ಲಿ ಎಲ್ಲ ಸಮಯದಲ್ಲಿ ಎಲ್ಲ ನೆಂದ್ಕೊಂಡು ಹೋಗ್ತಿತ್ತು. ಕೂಲಿ ಜನ ಸಿಕ್ಕೋದು ಭಾರಿ ಕಷ್ಟ ಇತ್ತು. ಈ ಥರ ಒದ್ದಾಡ್ದು ಹಸುಗೆ ಹುಲ್ಲಿದ್ದಿಲ್ವ, ತೊಗೊಂಡು ಬಂದು ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡೆಲ್ಲ ಈ ಕಡೆ ಆ ಕಡೆ ಸುತ್ತೊಡೆದ್ರೆ ಜನ ಸಿಕ್ಕೋದು ಕಷ್ಟ ಇತ್ತು. ಅದರ ಒಳಗಡೆ ಎಲ್ಲ ಪೂರಾ ನಾವು ಏನು ಮಾಡಿದ್ದೀವಿ, ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಈ ಥರ ಆಗ್ತೈತಿ ಅಂತ ಒಂದು ವಿಚಾರ ತಿಳಿಸ್ಬೇಕಾದ್ರೆ ಹೇಳಬೇಕಾದ್ರೆ ಅವ್ರು ನಮಗೆ ಒಂದು ವಿಚಾರ ತಿಳಿದ್ರು. ಹುಲ್ ಕಟ್ಟೋದು ಒಂದು ಮಿಷಿನ್ ಬಂದಿದೆ. ಆ ಥರ ಇರೋ ಸಮಯದಲ್ಲಿ ಹೋಗಿ ಮಿಷಿನ್ ತಂದು ಒಂದು 2 ಎಕರೆ ಭತ್ತ ನಮ್ಮ ಹುಲ್ಲು ಕಟ್ಸ್ಕೊಂಡು ಎಲ್ಲ ಇದು ಮಾಡಿಸ್ಕೊಂಡು ಜನ ಸಿಗ್ತಿಲ್ಲ ಪರಿಸ್ಥಿತಿನಲ್ಲಿ ಎಲ್ಲ ಮಾಡಿಸ್ಕೊಂಡು ಕೃಷಿ ಇಲಾಖೆ ಕೇಳಬೇಕಾದ್ರೆ ಸಬ್ಸಿಡಿನಲ್ಲಿ ನಮಗೆ ಬೈಲರ್ ಕೊಟ್ಟರು. ಅವರು ಬೈಲರ್ ತೊಗೊಂಡು ಬಂದು ಉಳಿಸ್ಕೊಡ್ತಿದ್ದೀವಿ. ಕಟ್ಟೆ ಆಗಿದ್ಮೇಲೆ ಸುಮಾರು ಅದರಿಂದ ನಮ್ಮದು 2 ಎಕರೆ ಹುಲ್ಲು ಉಳಿತಾಯ ಆಯಿತು, ಹಸುಗೆ ಹುಲ್ಲು ಆಯಿತು. ನಾವು ಮತ್ತೆ ತಿರ್ಗಾ ಕುತ್ಕೊಂಡು ಏನು ಮಾಡೋಣ ಅಂತ ಬೇರೆ ಕಡೆ ಬೇರೆದು ಬಾಡಿಗೆಗೆ ಬಿಟ್ಟು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಇಟ್ಕೊಂಡು ರೈತರಿಗೆ ಅನುಕೂಲ ಆಗಬೇಕು, ನಮ್ಗೇನ ಅನುಕೂಲ ಆಗಬೇಕು ಅಂತ ನಾವು ರೈತರು ಯಾರನ್ನಾರ ಹೇಳಿದ್ರೆ ಹೋಗ್ಬಿಟ್ಟು ಕಟ್ಟೆ ಕೊಡ್ತಾ ಇದ್ದೀವಿ. ಒಂದು 30 ರೂಪಾಯಿ 35 ರೂಪಾಯಿ ಹಂಗೆ ಪಿಂಡಿ ಲೆಕ್ಕನಲ್ಲಿ ಕಟ್ತೀವಿ. ನೋಡ್ಕೊಂಡು ನಾವು ಬೈಲರ್ ತಗೊಂಡಿದ್ಮೇಲೆ ನಾವು ನಮಗೆ ಇನ್ಕಮ್ ಒಟ್ಟಿಗೆ ಹುಲ್ 2 ಎಕರೆ ನಾವು ತಗೊಳಕ್ ಹೋಗ್ಬೇಕಾದ್ರೆ ಒಂದು ಪಿಂಡಿ ಹುಲ್ ಈಗ 280 ರೂಪಾಯಿ 300 ರೂಪಾಯಿಗೆ ಬೇರೆ ರೈತರು ಮಾಡ್ತಾ ಇದ್ದಾರೆ. ಇಲ್ಲ ಭತ್ತ ಹಾಕಿಲ್ಲ, ತೋಟ ಹಾಕಂದ್ ಬಿಟ್ಟಿದ್ದಾರೆ. ಅವ್ರಿಗೆ ಹುಲ್ಲಿಲ್ಲ, ಭತ್ತ ಹಾಕೋರು ಎಲ್ಲ ತಗೊಂಡು ನಾವು ಇದು ಬಂದಿದ ಮೇಲೆ ನಾವು ಹುಲ್ ಬೇರೆಯವ್ರಿಗೆ ಕೊಟ್ಟರು ತಿರ್ಗಾ ನಮಗೆ ಲಾಭ ಜಾಸ್ತಿ ಆಗತ್ತೆ. ಅದರಿಂದ ನಮಗೆ ಸುಮಾರು ನಮ್ಮ ಹುಲ್ ಕಟ್ಕೊಂಡು ಆಗಿದ ಡೈಲಿ 1.5 ಸಾವಿರ ದುಡಿಮೆ ಮಾಡ್ಕೊಳಕ್ಕೆ ನಮಗೆ ಏನು ತೊಂದರೆ ಇಲ್ವಾ. ನಾವು ಆರಾಮಿಂದ ದುಡಿಮೆ ಅದರಿಂದ ಮಾಡ್ಕೊಂತಿದ್ದೀವಿ. ನಮ್ಮೂರಿಂದ ಜನ ಸುಮಾರು ಒಂದು 50 ಜನದ ಹತ್ರ 50-55 ಜನದ ಮೇಲೆ, ಒಟ್ಟಿಗೆ 50 ಜನದ ಮೇಲೆ ನಮ್ಮ 2 ಊರಿನಲ್ಲಿ ಇಷ್ಟು ತಡ್ಸ ದಡಂಕಟ್ಟೆ ಮತ್ತೆ ತಗೊಂಡ್ಬಿಟ್ಟು ಎಲ್ಲ ದುಡಿಮೆ ಮಾಡ್ತಾ ಇದ್ದಾರೆ. ಅವರು ಸಂತು ಕಟ್ಸ್ಕೊಂತ ಇದ್ದಾರೆ. ಮತ್ತೆ ನಿಲ್ತ್ಕೊಂಡು ಏನು ಮಾಡೋರ ಹೊರಗಡೆನ ಹೋಗಿ ಕಟ್ತಾ ಇದ್ದಾರೆ. ಅದರಿಂದ ನಾವು ಆರಾಮಿನ ನೆಮ್ಮದಿಯಿಂದ ಈ ರೈತರು ಕೆಲಸ ಮಾಡೋಕೆ ಸ್ವಲ್ಪ ಖುಷಿ ಆಗ್ತೈತೆ. ಇಷ್ಟು ಹೇಳ್ಬಿಟ್ಟು ನಾವು ಎಲ್ಲರಿಗೂ ನಮಸ್ತೆ. ಚಂದ್ಯ ನಾಯಕರು ನಮ್ಮ ಹೆಸರು. ಬೆಳಕೆ ತಾಂಡ, ಭದ್ರಾವತಿ ತಾಲೂಕು. 2 ಎಕರೆ ಜಮೀನು ಐತೆ. ಕಟಾವು ಮಾಡಿದ್ದೀವಿ. ರೈತರು ಸಿಕ್ಕಲ್ಲ, ಮಾಡಲ್ಲ. ಶಬೀರ್ ಸಾಹೇಬರಿಗೆ ಅವರು ಬಂದು ಹೇಳಿದ್ರು ಹುಲ್ ಕಟ್ಟೋ ಮಿಷಿನ್ ಐತೆ ಹಂಗಂತ ಅಂದರು. ಹಂಗಾಗಿ ಅವ್ರಿಗೆ ಕರ್ಕೊಬಂದು ಒಂದು ಪಿಂಡಿಗೆ 30 ರೂಪಾಯಿಂದ 35 ರೂಪಾಯಿ ಬೇಲರ್ ಬಂದಿದ್ದಕ್ಕೆ ಎಷ್ಟೋ ಅನುಕೂಲ ಆಗ್ತೈತೆ. ನಮಸ್ಕಾರ, ಧನ್ಯವಾದಗಳು. ತಂತ್ರಜ್ಞಾನ ಬಳಕೆ ಕೃಷಿಯನ್ನು ಇನ್ನಷ್ಟು ಸುಲಭ ಮತ್ತು ರೈತರಿಗೆ ಲಾಭದಾಯಕವಾಗಿಸುತ್ತಿದೆ. ಇಂತಹ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಬಳಕೆ ಗ್ರಾಮೀಣ ಕೃಷಿಗೆ ಹೊಸ ದಾರಿ ತೋರಿಸುತ್ತಿದೆ. ಧನ್ಯವಾದಗಳು.